ಮೊನ್ನೆ ಶಾಪಿಂಗ್ ದಿನ ಭಾರಿ ಮಜಾ ಬಂತೆ. ಹೌದು. ಅವ್ರು ಇಲ್ಲಿ ಬಂದು ಮುಟ್ಟಿದ್ದ 11 ಗಂಟೆಗೆ. 11ಲಿಂದ ಹಿಡ್ಕೊಂಡು ನಾವು 6 ಗಂಟೆ ಮಟ್ಟ ಶಾಪಿಂಗ್ ಮಾಡಿದ್ವಿ. 6 ಗಂಟೆ ಆದ್ಮೇಲೆ ಏನು ಮಾಡಿದ್ವಿ, ಅಮ್ಮನ ಕಡೆ ಬಂದ್ವಿ, ಅಮ್ಮಗೆ ಭೇಟಿ ಆದ್ವಿ. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಆಮ್ಯಾಗೆ ನಾ ಇಲ್ಲಿಂದ ಎಲ್ಲ ಕಡೆ ಕಾರ್ಡ್ ಕೊಟ್ಟು ಬಂದೆ, ನಮ್ಮ ಅನ್ನಾಗ ಇನ್ನಾಗ ಎಲ್ಲರೂ ಹೋಗಿ. ಆಮ್ಯಾಗ ಏನಾಯ್ತು, ಊಟ ಮಾಡಿದ್ರೆ, ಊಟ ಮಾಡಿದ ಮ್ಯಾಗ ಗಣಿ ಕಾರ್ಯಕ್ರಮ ಮಾಡಿದ್ವಿ. ಅವ್ರಲಿಂದ ಹೋಗ್ಬೇಕಂತ ಹೇಳಿದ್ರೆ 10 ಗಂಟೆ ಆಯ್ತು. ಅವ್ರಿಲ್ಲಿ ಬಂದಿದ್ದೀಗ ಸೆಕೆಂಡ್ ಟೈಮ್ ಶಾಪಿಂಗ್ ಮಾಡೋಕ್ಕೆ. ಫಸ್ಟ್ ಟೈಮ್ ಅವ್ರು ಯಾವಾಗ ಬಂದಿದ್ರು ಅಂತ ಹೇಳಿದ್ರೆ ನಶುನ್ ಮದುವೆಗೆ ಬಂದಿದ್ರು. ನಶುನ್ ಮದುವೆಗೆ ಜವಳಿ ಬಾಂಡೆ ಸಾಮಾನು ಎಲ್ಲ ಅವರ ಇಲ್ಲೇ ಹಾಕ್ಸಿದ್ರೆ. ಸೊ ಈಗ ಬಂದಿದ್ದವ್ರು ಮತ್ತೆ ಸೆಕೆಂಡ್ ಟೈಮ್. ಈಗ ಅವ್ರು ಇಲ್ಲಿ ಬರೋಕ್ಕೆ ಕಾರಣ ಏನು ಹಿಂಗೆ ಗೊತ್ತೇನ್ರಿ? ಇಲ್ಲಿ ಹುಬ್ಳಿ ಒಳಗೆ ಎಲ್ಲ ಐಟಮು ಚಲೋ ಸಿಗ್ತಾವೆ, ಆಮೇಲೆ ಸಸ್ತಾನು ಸಿಗ್ತಾವೆ. ನಾವು ಅಲ್ಲೇ ಹೋಗಿ ತೊಗೊಂಡ್ರಾತು ಅಂತೇಳಿ ಅವರು ಹಂಗಾಗಿ ಬಂದಿದ್ರೆ. ಯಾಕಂದ್ರೆ ನಶುನ್ ಮದುವೆಗೆ ಅವ್ರಿಗೆಲ್ಲ ಅನುಭವ ಆಗೈತಿ. ನಮ್ಮ ಊರ್ಕಿನ್ನ ಇಲ್ಲಿ ತೊಗೊಂಡಿದ್ದ ಅವ್ರಿಗೆ ಭಾಳ ಸಸ್ತಾನ ಆಗೈತಿ. ಆಮೇಲೆ ಒಂದು 4 ರೊಕ್ಕನೂ ಉಳ್ದತ್ರಿ ಅವರಿಗೆ. ಅದ ಐಟಮ್ ಅಲ್ಲಿ ಕೇಳಿದ್ರಂತ ಹಡಗ್ಲಿ ಒಳಗೆ ಭಾಳ ಡಬಲ್ ತ್ರಿಬಲ್ ಆಗಿತ್ತಂತಲ್ಲ ರೇಟ್. ಸೊ ಹಂಗಾಗಿ ಗನಿ ಮದುವೆಗೂ ಇಲ್ಲೇ ತೊಗೊಂಡ್ರಾತು ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಉಡ್ಸೋರಿಗೆ ತೊಗೊಂಡಾರ ಅವರು ಹೋಲ್ಸೇಲ್ ಒಳಗೆ, ಹಡಗ್ಲಿ ಒಳಗೆ. ಮತ್ತು ಮದುಮಕ್ಳಿಗೆಲ್ಲ ಸ್ವಲ್ಪ ಚಲೋ ಇರ್ಬೇಕಲ್ಲ, ಗನಿಗೆ ಮದುಮಗಳಿಗೆ ಆಮೇಲೆ ನಶುಗೆ ಇವ್ರೆ ತೊಗೋಬೇಕು, ಹುಬ್ಳಿಗೆ ಹೋಗ್ಬೇಕಂತೇಳಿ ಅವರು ಹುಬ್ಳಿಗೆ ಬಂದಿದ್ರಿ ತೊಗೊಳಕ್ಕೆ. ತೊಗೊಂಡು ಹೋದ್ರಿ. ಆಮೇಲೆ ಭಾಳ ಖುಷಿನೂ ಪಟ್ರು ಅವರು. ಎಲ್ಲ ಚಲೋ ಸಿಕ್ಕು ನಮಗೆ, ನಾವು ಅನ್ಕೊಂಡಿದ್ಕಿನ್ನೂ ಚಲೋ ಸಿಕ್ಕವು, ಆಮೇಲೆ ಸಸ್ತಾನು ಸಿಕ್ಕವು ಅಂತೇಳಿ ನಮ್ಮ ಚಾಚಾನು ಹೇಳಿದ. ಹುಬ್ಬಳ್ಳಿ ಅಂದ ಮ್ಯಾಗ 10 ಅಂಗಡಿ ಅದಾವ ಇಲ್ಲಿ. ಒಂದು ಅಂಗಡಿಯಾಗ ನಮಗೆ ಏನರ ಡಿಸೈನ್ ಆಗಲಿ ಕಲರ್ ಆಗಲಿ ಏನರ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೊಂದು ಅಂಗಡಿ ಹೋಗ್ಬೋದು. ಅದು ಅಂಗಡಿಯಾಗ ನಮಗೆ ಇಷ್ಟ ಆಗಲಿಲ್ಲ ಅಂತ ತಗೊಂಡು ನಾವು ಮತ್ತೊಂದು ಅಂಗಡಿ ಹೋಗ್ಬೋದು. ಹಿಂಗೆ ಇಲ್ಲಿ 10 ಅಂಗಡಿ ಅದಾವ. 10 ಅಂಗಡಿಗೆ ನಾವು ಹೋಗಿ ವಿಸಿಟ್ ಕೊಡ್ಬೋದು, ಅಲ್ಲಿ ನೋಡ್ಬೋದು. ನಮಗೆ ಇಷ್ಟ ಆದ್ರೆ ನಾವು ತೊಗೋಬೋದು, ಇಲ್ಲಾಂದ್ರೆ ಮತ್ತೊಂದು ಅಂಗಡಿನ ಹುಡ್ಕೊಂಡು ಹೋಗ್ಬೋದು. ಸೊ ಹಿಂಗಾಗಿ ಏನಪ್ಪ ಅಂತ ಹೇಳಿದ್ರೆ ಅವ್ರು ಬಂದರೆ ಎಲ್ಲರೂ ಹೋದ್ವಿ, ಶಾಪಿಂಗ್ ಮಾಡಿದ್ವಿ. ಆಮ್ಯಾಗ ಇಲ್ಲಿ ನಾನು ನನ್ನ ಮದುವೆಯೊಳಗೆ ಹಾಕಿರುವಂಥ ಶೇರ್ವಾನಿ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ಬರೀ 1200 ರೂಪಾಯಿ. ಈಗ ನಾನು ಮಾತಾಡಕತ್ತಿದ್ದೆ 17 ವರ್ಷ ಹಿಂದಿಂದಿದೆ. ಯಾಕಂದ್ರೆ ನಮ್ಮ ಮದುವೆಯಾಗಿ ಈಗ 17 ವರ್ಷ ಆಯ್ತು. ಗಣಿ ತೊಗೊಂಡಿರುವಂಥ ಒಂದು ಶೇರ್ವಾನಿ ರೇಟ್, ಶೇರ್ವಾನಿ ಅಂತಾರೋ ಏನಂತಾರೋ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಅಷ್ಟೇ. ಒಂದ್ರ ರೇಟ್ 9000 ರೂಪಾಯಿ. ಅದನ್ನು ತೊಗೊಂಡ್ವಿ ಅಂದ್ರೆ ಅದು ರೆಡಿಮೇಡ್ ಐತೆ ಅಲ್ಲಿ. ಆಮ್ಯಾಗ ಒಂದಲ್ಲಿ ನಾವು ಹೊಲ್ಸಕ್ಕೆ ಹಾಕಿ ಬಂದ್ವಿ. ಅಂದ್ರೆ ಒಂದು ಇದು ಇತ್ತು, ಸೆಲೆಕ್ಟೆಡ್ ಇತ್ತು ಅಂತ. ಅದು ಅವ್ನ ಕಡೆ ಫೋಟೋ ಐತೆ, ಆ ಫೋಟೋ ಟೈಪ್ ಅದನ್ನ ಡ್ರೆಸ್ ಬೇಕಂತ ಕೇಳಿದ್ ನಾವು. ಅವ್ರೇನಂದ್ರೆ ಇಂಥದ್ದು ಮಾತ್ರ ಸಿಗಂಗಿಲ್ಲ ನಿಮಗೆ, ಈ ಟೈಪ್ ಡ್ರೆಸ್ ಸಿಗಂಗಿಲ್ಲ, ನೀವು ಬೇಕಂದ್ರೆ ಆರ್ಡರ್ ಕೊಟ್ಟು ಹೋಗ್ರಿ, 10 ದಿನ ಆಕೈತಿ ನಿಮಗೆ ಸ್ಟಿಚ್ ಹಾಕಿ ನಾವೆಲ್ಲ ರೆಡಿಮೇಡ್ ಹೊಲಿದು ಕೊಡ್ಬೇಕಂತ ಹೇಳಿದ್ರೆ 10 ದಿನ ಬಿಟ್ಟು ಬಂದು ನೀವು ಒಯ್ಬೋದು ಅಂತ ಹೇಳಿದ್ರು ಅವ್ರು. ಒಂದು ತೊಗೊಂಡ ಒಂದು ಹೊಲ್ಸಕ್ಕೆ ಹಾಕಿ ಬಂದ್ವಿ. ಆಮ್ಯಾಗ ಇದೈತಲ್ಲ ಅಂಗಡಿ, ನನಗನ್ಸಿದ ಮಟ್ಟಿಗೆ ಹುಬ್ಬಳ್ಳಿ ಒಳಗೆ ಭಾರಿ ಮಸ್ತ್ ಅಂಗಡಿ ಇರ್ಬೋದು. ಅದು ಅಂಗಡಿ ಹೆಸರು ಏನಂತ ಹೇಳಿದ್ರೆ ಅನಮ್ ಅಂತೇಳಿ. ಇಲ್ಲಿ ಸೂಟು ಸಿಗ್ತಾವು, ಫ್ಯಾನ್ಸಿ ಶೇರ್ವಾಣಿ ಸಿಗ್ತಾವು, ಪ್ರತಿಯೊಂದು. ಅಂದ್ರೆ ಮದುವೆಗೆ ಭಾಳ ಅಂದ್ರೆ ಹೆಚ್ಚು ಮದುವೆಗೆ ಮಂದಿ ಇಲ್ಲೇ ಬಂದು ಶಾಪಿಂಗ್ ಮಾಡ್ತಾರೆ ಗಣೇಶನ ಮಟ್ಟಿಗೆ. ಸೊ ನಾವು ಅಲ್ಲಿ ಹೋದ್ವಿ. ಆಮ್ಯಾಗ ನಮಗೆ ಅಂಗಡಿ ಬಗ್ಗೆ ಭಾಳ ಮಂದಿ ಹೇಳಿದ್ರೆ ಅವಾಗ ಹೋಗಿ ನಾವು ಇಲ್ಲಿ ನಮಗೂ ಅವಾಗ ಗೊತ್ತಾಗಿದ್ದೆ ಇಂಥ ಒಂದು ಅಂಗಡಿ ಐತೆ ಅಂತ ಹೇಳಿ. ನಾವು ಅಲ್ಲೇ ಅಡ್ಡಾಡ್ತೀವಿ, ನಾವು ಒಂದು ಅಂಗಡಿ ನೋಡಿರೋದನ್ನೇ. ಹೋದ್ವಿ, ಒಂದಕ್ಕೆ 9000 ರೂಪಾಯಿ, ಒಂದಕ್ಕೆ 11000 ರೂಪಾಯಿ ಒಂದು ಹೊಲ್ಸಕ್ಕೆ ಹಾಕಿದ್ವಿ. ಒಂದವರು ತೊಗೊಂಡ್ಬಂದ್ರೆ ಒಯ್ತರವನ್ನ. ಆಮ್ಯಾಗ ಲಾಚ ಅದಾವಲ್ಲ ಅವು ಎಷ್ಟವು 7300 ರೂಪಾಯಿ ಅಲ್ಲ ಅವು. 7000 ರೂಪಾಯಿನ ಕರೆಕ್ಟ್ ಅಲ್ಲ, ಅವ್ರು ಹೇಳಿದ್ದೆ 7300 ರೂಪಾಯಿಗೆ ಒಂದೊಂದು. ಮತ್ತೆ ಮ್ಯಾಗಿಂದ 300 ರೂಪಾಯಿ ನಾವು ಲೇಸ್ ಮಾಡಿಸಿದ್ವಿ. ಅದನ್ನೇ ಫಸ್ಟ್ ಹೇಳಿದವ್ರು 14000 ರೂಪಾಯಿ ಹೇಳ್ತಾರೆ. ನಂದಿನಿ ಅನ್ನೋರು ನಮಗೆ ವಾಟ್ಸಪ್ ಒಳಗೆ ಮೆಸೇಜ್ ಹಾಕ್ಯಾರಿ. ಏನಂತ ಹೇಳಿದ್ರೆ ರಾಯನ್ ಅಂತೇಳಿ ಪಾಪುನ ಹೆಸರು. ಆ ಪಾಪುಗ ಇವತ್ತಿಗೆ 7 ತಿಂಗಳಾತಂತ್ರಿ. ಸೊ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ರಿ ಅಂಥೇಳಿ. ಸೊ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತ್ಡೇ 7 ತಿಂಗಳದ್ದು ರಾಯನ್. ಯಾವಾಗಲೂ ನೀನು ನಗನಗತ್ತಾ ಖುಷಿಯಾಗಿರೋ ಅಂತೇಳಿ ನಾನು ಆ ದೇವ್ರ ಕಡೆ ಬೇಡ್ಕೊತೀನಿ. ನಿನ್ನೆ ಮುನ್ನಂದು ಬರ್ತ್ಡೇ ಆಯ್ತು, ನಾ ಮುನ್ನಾಗ ವಿಶ್ ಮಾಡಿಲ್ಲ. ವಿಶ್ ಮಾಡೋಣ ಈಗ. ಮುನ್ನ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುನ್ನ ಮತ್ತೊಮ್ಮೆ ನಿನಗ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀನು ಯಾವಾಗಲೂ ನಗನಗತ್ತಾ ಖುಷಿಲಿಂತ್ರ ಇರು ಅಂತೇಳಿ ನಾವು ಆ ದೇವ್ರ ಕಡೆ ಬೇಡ್ಕೊತೀವಿ. ಅಮ್ಮ ಗಣಿಯವ್ರು ಬಂದ್ರು ನೋಡ್ರಿಪ್ಪ. ಅವ್ರಗ ನಶಿಯವ್ರ ಎಲ್ಲಾರು ಬಂದಾರ ನೋಡ್ರಿ. ಅವ್ರು ನಾಳೆ ಬರ್ಬೇಕಂದಿದ್ರಮ್ಮ. ನಾಳೆ ಬುಧವಾರ ಅಂಗಡಿ ಬಂದಿರ್ತಾವಲ್ರಿ, ಅದಕ್ಕೆ ಇವತ್ತ ಬರ್ರಿ ಅಂತೇಳಿ ರಾತ್ರಿ 11:30 ಮೇಲೆ ಫೋನ್ ಹಚ್ಚಿದ್ರಿ ಅವ್ರು ಬರ್ತೀವಿ ಅಂತೇಳಿ. ಅದಕ್ಕೆ ಬಂದಾರ ನಿಂತ ಇಲ್ಲಿ ನೋಡ್ರಿ, ಹಂಗ ಹೋಗಿರು ಹುಬ್ಳಿಗೆ. ಈಗ ಬಂದಿವಿ ನೋಡಮ್ಮ. ನೋಡಮ್ಮ ಬಂದಿದ್ದು ತಗೊಂಡ್ರಿ. ಎಲ್ಲಿ ತಗೊಂಡ್ರಿ? ಶಾ ಬಜಾರ್ದಾಗ ರೀ ಲಾಚ ತಗೊಂಡಿವ್ರಿ ಒಂದೆರಡು. ತಿವ್ರ ಅಂಗಡಿಯಾಗ ರೀ ತೆಗ್ಗಿನ ಅಂಗಡಿ ಬಾಜು ಐತಲ್ರಿ, ಅಲ್ಲಿ ತಗೊಂತಾರಲ್ಲ ಈಕೆ ಸಣ್ಣ, ಅಲ್ಲಿ ಒಂದೆರಡು ಸೀರೆ ಡ್ರೆಸ್ ತಗೊಂಡಿವಮ್ಮ, ಡ್ರೆಸ್ಸಿನ ಪೀಸ್.
ಆಮೇಲೆ ಗನಿ ಸೂಟವನ್ನ ಹೊಲಿಯಕ್ಕೆ ಕೊಟ್ಟಾನ್ರಿ, ಅದನ್ನು ಚಾಯ್ಸ್ ಮಾಡಿ ಅವ್ರು ಯಾವಾಗ ಇನ್ನೊಂದು 12 ದಿನ ಬಿಟ್ಟು ಕೊಡ್ತಾರಂತ್ರಿ ಅವರು. ಅವನಷ್ಟು ತೊಗೊಂಡು ಇದು ದುಲಾನ್ ಸೆಟ್ ತೊಗೊಂಡು ಬಂದು ನೋಡ್ರಿ. ಸೀರೆ ಪ್ರೀತಿ ಆಗ್ಲಿಕ್ಕೆ ತಗೊಂಡ್ರೇನ? 2 ಅಷ್ಟೇ ತೊಗೊಂಡ್ರಿ ಸೀರೆ, ಅಲ್ಲೆಲ್ಲ ಹಡಗ್ಲೆ ತೊಗೊಂಡಾರಂತ್ರ ಅವ್ರು ಹುಡ್ಸರಿಗೆ. ಹಾಂ, ಅವು 2 ಮಡಿ ಟೈಪ್ ತೊಗೊಂಡ್ರಿ ಇಲ್ಲಿ. ಆರಾಮದೇವ ಹಳೆಯಾಗ ಆರಾಮಿಲ್ಲ ಅಂತಲ್ಲವ? ಚಲೋ ಆತ್ ಬಿಡ್ರಿ. ಚಾಚಾರೆಲ್ಲ ಅಲ್ಲಿ ನಿಂತಾರ್ರಿ. ನಾ ಎಲ್ಲಿ ಹೊಂಟೇನಪ್ಪ ಅಂತ ಹೇಳಿದ್ರಿ, ಈಗ ಏನ್ರಿ ಇದು ಹೂ ತೊಗೋಬೇಕು. ಆಮೇಲೆ ಅಲ್ಲಿ ಇವು ಸಿಗ್ತಾವ್ರಿ, ಕೊತ್ತಂಬರಿ ಅಡುಗೆ ಮಾಡಾಕ್ತಾನೆ. ತೊಗೊಂಡು ಈ ಕಡೆ ಬರಂಬ. ಇಲ್ಲೇದವ ಹೂ. कम करते अंकल नो भैया नो. ಇವ ನೋಡ್ರಿ ಚಾಚಾರ ಎಲ್ಲರೂ ಮನೆಗೆ ಹೋಗ್ಯಾರ್ರಿ, ಅಂದ್ರೆ ಅಮ್ಮಾರ ಮನೆಗೆ ಹೋಗ್ಯಾರ್ರಿ. ನಾನೀಗ ಗನಿಗೆ ಮದುಮಗನ ಮಾಡ್ಬೇಕಾಯ್ತಲ್ರಿ, ಸೊ ಹಂಗಾಗಿ ಹೂವಿನಾರ, ಅಡಿಕೆ ಎಲೆ, ಆಮೇಲೆ ಮತ್ತು ಅಡುಗೆ ಮಾಡಕ್ಕೆ ತೆಂಗಿನಕಾಯಿ, ಕೊತ್ತಂಬರಿ ತೊಗೊಂಡು, ಮೆಹಂದಿ ಕಮ್ ತೊಗೊಂಡು ಈಗ ಮತ್ತು ನಾ ಅಮ್ಮಾರ ಮನೆಗೆ ಹೊಂಟೇನಿ ರೀ. ಅಲ್ಲಿಂದ ಸೀದಾ ಮನೆಗೆ ಹೋಗನ್ರಿ. ಲಗ್ನ ಕಾರ್ಡ್ ಮುಂದಿನ ತಿಂಗಳು 10ಕ್ಕೆ ಅಂದ್ರೆ ಏನ ಹಂಗಂದ್ರಿ ಮಗಂದ್ರಿ ಅದೇ ನಾವು ಬಿಡ ಬಂದೆ ನನ್ನಲ್ಲಿ ಆಗತ್ತಲ್ಲ. ನೀವ್ ಹೇಳಕತ್ತಿರಲ್ರಿ 10ಕ್ಕೆ ಮದುವೆ ಯಾವ್ದು? ನಾವ್ ನಿಮ್ ನಾವು ಚಾಚನ ಮಾಡ್ಬಿಟ್ರಾತ ಇನ್ನೊಮ್ಮೆ ಮಗನ ಮದುವೆಗ. ಮಾತಾಡತ್ತೀನಿ ಸುಮ್ಕುಂದ್ರ. ಬಂದಿವ್ರಿ ನಾವು ಮತ್ತೆ ಗಾಡಿ ಕಡೆ ಬಂದೀಗ ಸೀದಾ ಮನೆಗೆ ಹೋಗನ್ರಿ. ಮನೆಗೆ ಹೋಗಿ ಅಲ್ಲಿನ ಲಗ್ನ ಪತ್ರ ಕೊಡೋದು ಭಾಳ ಐತ್ರಿಪ್ಪ. ಫಸ್ಟ್ ಅಡುಗೆ ಮಾಡ್ತೇನೆ ರೀ, ಯಾಕಂದ್ರೆ ಯಾರು ಊಟನ ಮಾಡಲಿಲ್ಲ ರೀ. ನಾವು ಅರ್ಜೆಂಟ್ ಒಳಗೆ ಬಂದ್ಬಿಟ್ಟಿರಿ ನಾವು. ಈಗ ಹೋಗಿ ಅಡುಗೆ ಮಾಡ್ತೀನಿ, ಮೊದಲೆಲ್ಲರೂ ಊಟ ಕೊಟ್ಟು ಆ ಬಳಕ ಮತ್ತೆ ಮುಂದೆ ನೋಡೋಣ್ರಿ. ಹತ್ತು ಬೇಮ್ಮ ಅಲ್ಲಿ ಇದೆ ಐತ್ರಿ ಪ್ಯಾಕೆಟ್ ರೀ. ಗ್ಲಾಸ್ ಕ್ಯಾರ ಅಲ್ಲಿ ಕೇಳವಲ್ತ ರೀ. ಅಲ್ಲಿ ಪ್ಯಾಕೆಟ್ ಐತೆ ಕೊತ್ತಂಬರಿದ. ಅದು ಹಾಂ ಏ ನಮ್ದ್ರಿ. ಹಾಂ ಏ ಮಾಮಿ ಬಾ. ಆಲ್ ರೈಟ್ ನೋಡ್ರಿ, ಈಗ ಫೈನಲಿ ತಳಗಿನ ಮನೆಗೆ ಹೋಗಿ ಲಗ್ನ ಕಾರ್ಡ್ ಕೊಟ್ಟು ನಮ್ಮವ್ರಿಗೆ ನಮ್ಮ ಅಪ್ಪಾರಿಗೆ ಎಲ್ಲರಿಗೆ ಹೇಳಿ ಬಂದಿರಿಪ್ಪ. ಈಗ ಬಂದ ಕೆಲಸ ಭಾಳದಾರನ್ನು. ಗಣಿ ಈಗೇನು ಅರ್ಬಿ ಎಲ್ಲ ಇಲ್ಲೇ ಇಡ್ತೀರ ನಾವು ಇಲ್ಲೇ ಇರೋದಿಲ್ಲ. ಅವ್ರಿಗೆ ಹೇಳ್ಬೇಕು ಮತ್ತೆ ಲಾಕ್ ನೋಡ್ರಿಪ್ಪ ಅಂತೇಳಿ ಅಲ್ಲ. ಹಾಂ ನೋಡ್ರಿ ಹೋಗೋಣ. ಹಾಂ ಕೊತ್ತಂಬರಿ ಮಾರ್ಕೆಟಿಂಗ್ ಮಾಡಿ ಸಾಕತ್ತೆ. ಸ್ಟಾರ್ಟ್ ಮಾಡಿ ಅಡುಗೆ ಮಾಡಕ್ಕೆ. ಚಿಕನ್ ಒಂದು ಬೆಳಿಗ್ಗೆ ತರಿಸಿದ್ವಿ, ಚಲೋ ಇರ್ತಾವ. ಇಲ್ಲ ಬಂದ್ಮೇಲೆ ಈಗ ಫೋನ್ ಹಚ್ಚಿ ಇಲ್ಲ ನಾವೇ ಅಲ್ಲಿ ಹೋಗಿ ತೊಗೊಂಬಂದು ಮತ್ತೆ ಮಾಡಮಟ ಲೇಟ್ ಆಗಿತ್ತು. ಚಲೋ ಆಗ್ತದ. ಅವ್ರು ತೊಗೊಂಬಂದು ಕೊಡ್ಬೇಕಂತ ಹೇಳಿದ್ರೆ ಮಿನಿಮಮ್ 1 ತಾಸರ ಬೇಕು. ಅದನ್ನು ತರಿಸಿ ತೊಳೆದು ಮಾಡ್ಬೇಕು ಅನ್ನೋದ್ರಾಗ ಬ್ಯಾಡ ಅಂಥೇಳಿ ನಾವು ಏನು ಮಾಡಿದ್ರಿ ಪ್ಲ್ಯಾನ್ ಅಂತ ಹೇಳಿದ್ರೆ ತರಿಸಿಟ್ಟು ಹೋಗ್ಬಿಟ್ಟು ನಾವು ಅಕ್ಕಿ ಸ್ವಲ್ಪ ಭಾಳ ಸ್ಟಾಕ್ ಮಂದಿ ಭಾಳ ಅದಾರೆ. ಅದ್ರಾಗ ಶಾಪಿಂಗ್ ಮಾಡಿ ಸುಸ್ತಾಗ್ಬಿಟ್ಟಾರೆ. ಚಿಕನ್ ಬಿರಿಯಾನಿ ಮಾಡ್ತೀವಿ, ನಾವು ಸಾರು ಮಾಡ್ತೀವಿ. ನೋಡ್ರಿ ಮನೆಗೆ ಬಂದಾರೆ ಬೀಗ್ರೆ, ಅವ್ರು ಸುಮ್ಮ ಕುಂದ್ರಂತ ಕುಂದ್ರಾಗ್ತಿಲ್ಲ. ಕೈಪಲ್ಲೆ ಸ್ವಚ್ಛ ಮಾಡಿದೆ, ಅದು ಮಾಡಿದೆ, ಇದು ಮಾಡತ್ತಾರೆ. ಆದ್ರೆ ಅಷ್ಟು ಸ್ವಚ್ಛ ಮಾಡೋದು ಇನ್ನೂ ಐತಿ. ಕೊಟ್ಟು ಬಿಡೋ ಮಾಡಿಬಿಡ್ತಾವ ಅವ್ರೆ. ಪೀಸ್ ಮಸದ ಹೇಳೋದು ದೊಡ್ಡ ಅದೇ ಎಲ್ಲ ಅವ್ರಿಗೆ ಗೊತ್ತಾಗಿರ್ಬೇಕು ನಮ್ಮ ಮನೆಗೆ ಮಂದಿ ಬರತ್ತಾರೆ ಅಂತೇಳಿ. ಅದಕ್ಕೊಂದು ಪೀಸ್ ದೊಡ್ಡ ಇಟ್ಟಾರೆ. ಹಾಂ ಈ ಕಡೆ ರೈಸ್ ಸಾಲ್ಟ್ ಇದ್ದಿಲ್ಲ. ಇಲ್ಲ ಏನರ ಮಾಡಿ ಒಟ್ಟು ಪಟ್ ಮಾಡಿ, ಯಾಕಂತಂದ್ರೆ ಅವ್ರಿಗೂ ಟೈಮ್ ಇಲ್ಲ, ನಮಗೂ ಟೈಮ್ ಇಲ್ಲ ಈಗ.
ಅಡಿಗೆ ಅಂತ ನಾ ರೆಡಿ ಮಾಡತ್ತೀನಿ ರೀ. ಊಟ ಮಾಡೋದು ಈಗ ಊಟ ಮಾಡೋದಲ್ಲ, ಅದು ಇನ್ನೂ ಚಿಕನ್ ಕುದಿಬೇಕ. ಚಿಕನ್ ಕುದಿಯೋವರೆಗೂ ನೀವು ಗನಿ ಕರ್ಕೊಂಡು ಹೋಗಿ ಏನು ಮಾಡ್ತೀರ ಹೇಳ? ಸದ್ದಮ್ಮ ರಮ್ಮಗ ಅಂದ್ರೆ ರೇಷ್ಮಾಪರ ಅಪ್ಪಾಗ ಅವ್ರ ಮನೆಗೆ ಹೋಗಿ ಕೊಟ್ಟು ಬರ್ರಿ, ಜೈರಾರ್ ಮನೆಗೆ ಹೋಗಿ ಕೊಟ್ಟು ಬರ್ರಿ ಲಗ್ನ ಪತ್ರನ. ಆ ಕಡೆ ನೂರಮ್ಮದಾರ ಮನೆಗೆ ಹೋಗ್ಬೇಕ. ಆಮೇಲೆ ಇವ್ರದ್ದು ಪರಿಣಾಪರ ಮನೆಗೆ ಅಲ್ಲಿ ಹೋಗ್ಬೋದು. ಅಲ್ಲಿ ಹೋಗ್ಬೇಕ. ಪಟ 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 ಹೋಗಿ ಹಿಂಗಾಸ್ ಹೋಗಿ ಕೊಟ್ಟು ಬಂದ್ಬಿಡ್ರಿ. ಈಗ ಹೋಗೋದಂಗೆ ನಡ್ಕೊಂತ ಹಾಂ, ಇಲ್ಲೇ ಹೋಗ್ಬಿಡ್ರಿ. ಟೈಮ್ ಆಗಲಿ 8:30 ಆತ್ರಿ. ಪಟ ಪಟ ಅಂತೇಳಿ ಮಾಡ್ಬಿಟ್ಟಾರಿಪ್ಪ. ನಾನು ಅಡಿಗೆ ಬಂದಕ್ಕೆ ಕುಂದಿರ್ಲೇ ಇಲ್ರಿ. ಪಾಪ ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ರು ಅಂತೇಳಿ ನಮ್ಮ ಚಾಚಾ ನಾಷ್ಟ ಮಾಡೋಣ ಅಂತ ಹೇಳಿದ. ಮತ್ತೆ ನಾಷ್ಟ ಮಾಡ್ಕೊಂತ ಕೂತ್ಕೊಂಡ್ರೆ ಚಾಚಾ ಮತ್ತೆ ಅಲ್ಲಿ ನಾನು ಮಾಡಕ್ಕೆ ಟೈಮ್ ಆಕತಿ, ಎಲ್ಲ ಚಿಕನ್ ತರಿಸಿದ್ದೀನಿ ನಡಿ ಪಲ್ಯ ಅಡುಗೆ ಮಾಡಿ ನೋಡು ಅಂತೇಳಿ ಎಲ್ಲರೂ ಗಂಗ ಕರ್ಕೊಂಬಂದೀನಿ. ನೋಡ್ರಿ ಚಿಕನ್ ಪಲ್ಯ ಮಾಡಿದೆ. ಆಮೇಲೆ ಬೆಳಿಗ್ಗೆ ಗುಲಾಬ್ ಜಾಮೂನ್ ಮಾಡಿಟ್ಟಿದ್ದು ಚಲೋ ಆತು, ಅದೊಂದು ಹಗರ ಆತು. ಈಗ ಆಮೇಲೆ ಅನ್ನ ಮಾಡೀನಿ, ಬಿಳೆ ಅನ್ನ. ಈಗ ಹುಡುಗರೆಲ್ಲ ಹಸ್ಕೊಂಬಿಟ್ಟಾರೆ, ಅವ್ರಿಗೆಲ್ಲ ಫಸ್ಟ್ ಊಟ ಕೊಡ್ತೀನಿ. ಗನಿ ಮತ್ತು ನಮ್ಮ ಮನೆಯವ್ರ ಲಗ್ನ ಪತ್ರ ಕೊಡೋಕೆ ಹೋಗ್ಯಾರ. ಅವ್ರು ಬಂದ್ಮೇಲೆ ಮತ್ತೆ ಅವ್ರಿಗೆ ಕೊಡ್ತೀನಿ ರೀ. ಫಸ್ಟ್ ಇವ್ರಿಗೆಲ್ಲ ಹಾಕಿ ಕೊಡ್ತೀನಿ ರೀ. ಈಗ ರೆಡಿ ಆಯ್ತಾ ಎಲ್ಲ ಅಡ್ಗೆ? ಎಲ್ಲ ಅಡಿಗೆ ರೆಡಿ ಆತ. ಗುಲಾಬ್ ಜಾಮೂನ್ ಇದೆ, ಚಿಕನ್ ಪಲ್ಯ ಮತ್ತೆ ಇದೆ ಸೂಪರ್. ಈಗ ಎಲ್ಲರೂ ಹೊರಗೆ ಊಟ ಕುಂತಾರ ಇಲ್ಲೇ. ಬಂದ್ರಿಪ್ಪ ನಮ್ಮ ಗನಿನೂ ಬಂದ, ಇವರು ಬಂದ್ರು ಲಗ್ನ ಪತ್ರ ಕೊಟ್ಟು. ಇವರೇ ಎಲ್ಲರೂ ಊಟ ಮಾಡಕತ್ತಾರೆ. ಮಮ್ಮಿ ಇದೇನಾ? ಇದು ಗನಿ ಮಾಮೂಗ ಹಿಂದಿ ಹಚ್ಚೋ ಕಾರ್ಯಕ್ರಮ ಈಗ. ಇದ್ರಾಗ ಏನೇನೈತಿ ಈಗ? ಟುವಾಲ್, ಕರ್ಚಿಪ್, ಆಮೇಲೆ ಶರ್ಟ್, ಪ್ಯಾಂಟ್, ಮತ್ತು ಟಪ್ಪಿಗಿಲ್ಲ ಐತಿ. ಕರಿ ಬಂದೇನ ಹಸಿರಪ್ಪ ಅವ್ರಿಗೆಲ್ಲರಿಗೂ ತರಬನ್ನಿ ಬರತ್ತಾರ. ಮಾಲಿ ಮಮ್ಮಿ ಮಮ್ಮಿ ಚಲೋ ಮಾಡನ್ರಿ ನೀವ ಮಾಡಕ್ಕೆ. ಟೈಮು ಆತು ಈಗಾಗಲೇ, ಮತ್ತು ಅವ್ರಿಗೆ ಹೋಗಕ್ಕೂ ಹೊತ್ತಾಕತಿ. ಮಾಡಿಬಿಡಮ್ ಬರ್ರಿ ನಾವು. ಸಾನಿಯಾ ಮತ್ತೆ ಕರೆದು ಹೋಗಲ್ಲಿ ನಸರ್ನಾಗ ಪಾರಿಗೆ ಇನ್ನೊಂದು ಚಾಚಾ. दुले राजा मावनो ತೆಗಿಪ್ಪ ನಿಂಗೆ ಕರ್ಚಿಪ್ಪ. ನಾಳೆ ಎಲ್ಲಾರು ಕಮೆಂಟ್ ಹಾಕ್ರಿ, ಹುಡುಗ ಸ್ಮಾರ್ಟ್ ಆಗಿದ್ದಾನೆ ಅಂತೇಳಿ. ಬಲಕ್ ಹಾಕೋ. ಯಾವ್ದು ಬಲ ಎಲ್ಲ ಗೊತ್ತೈತಿ ನಿನಗೆ? सामने सर ये नहीं सलाम सर. ಬಲಗೈ ಕೊಡ್ತಾ करेक्ट हो गया. जूम कर जूम. ಹಚ್ಚಿದ್ಮೇಲೆ ಬದ್ಲ ಕೊಡ ಅದಕ್ಕೆ ಆಮೇಲೆ ಹಚ್ಚಿ ಅಂತ नसरा पदर जरा देख. चल चल. हाँ ಏನು ಇದನ್ನ ತೆಗಿಯೋಣ ಚಿತ್ರ ತಗೋಬಿಡ. ಕಡೆ ಇಷ್ಟಿಷ್ಟು ಫಸ್ಟ್ ಇಡೋಣ. ಇದನ್ನ ಹತ್ತೈತಲ್ಲ ಪೌಡ್ರ್ ಸಮೇತ ಹತ್ತಾಗ್ತಿತ್ತು. ಕೆಂಪು ಹಾಕತ್ತಾಗ ಹುಡುಗಿ ಹೆಸರು ಏನಾರು ಬರಿಬೇಕೇನ?
ಸೋನು ಹಾಟ್ ಮಾಡ ಬರ್ದಾಗ ನೀನ ಬರ್ಕಂತೀಯ ಹೆಸರು ಬರೀ ಅಂತ ಬರ್ತೀನಿ ಸ್ಟೈಲಿಸ್ಟ್ ಒಳಗೆ ಬರೀತೇನೆ ಅಲ್ರಿ ಈಗ ನಾಸ್ತಾನ ಹುಡುಗ ನಾನ ಬರೀತೇನೆ ಅಂದೆ ಹ್ಞೂ ಕರ ಅದಕ್ಕನೆ ಬರೋಣ ಕೈ ಒಳಗೆ ಬರ್ಕೊಳ್ಳಲ್ಲ ಹಾಟ್ನಾಗ ಬರ್ತಾರೆ ಆ ಜರಾಪ ನೆಕ್ಸ್ಟ್ ನೀವು ಹಚ್ಚಿ ಬರ್ಲಿಲ್ಲ ಜರಾಪ का बहुत बड़ा दिल है अभी तो वैसे जरापा शादी काम करना बचपन नहीं गनियों मुझ शादी में तक काम बाहर का काम कर ये जो ठहरा नीचे में ऊपर है देखा मैं बाजे फाइनली जरापा कटा ಒಬ್ಬರು ಹೆಸರು ಹೇಳಿಲ್ಲ ನೋಡು जरापा हंस सर ನಾವು ಅದಕ್ಕೆ ಹುಡುಗಿ ಹೆಸರು ಕೇಳಿದ್ನಿ ಫಸ್ಟ್ ಈಗ ಅವ್ನು ಹೇಳ್ಬೇಕೆ ಅಲ್ರಿ ಯಾವ ಹೇಳ್ಬೇಕ್ರಿ जरापा इधर देख ಹೇಳಿ ಸಾಕಾಗಿ ತಾವು ಹೇಳ್ಬೇಕಿನ್ನ ನಾ ಮದ ಕೂಕು ಅಂತಾರೆ ಇದೇನು ಮಾಡಿ ಮಕ್ಕಳು ಮನೆಯವ್ರ ಏನಾದ್ರು ಕೊಟ್ಟಿರ್ತೀವಿ ನಸ್ರಿನ ಕೈಯಾಗ ನಾನು ಹೋದೆ ಬಾನ जा सन तू भी लगा जा लगा मत सोना सलाम दे वैसा नहीं करना ಗಣಿಯರೆಲ್ಲ ಈಗ ರೆಡಿಯಾಗಿ ಹೊಂಟ್ರಿಪ್ಪ ಎಲ್ಲ ಕಾರ್ಯಕ್ರಮ ಮುಗಿತ್ರಿ ಚಂದಾಗ ಎಲ್ಲ ಶಾಪಿಂಗ್ ಮಸ್ತ್ ಆತು ಈಗ ಹೊಂಟ್ರು ನೋಡ್ರಿ ಊರಿಗೆ ಟೈಮ್ ಎಷ್ಟಾತು ಈಗ 9:30 ಆತ 11:30 12 ಗಂಟೆ ಅಂದ್ರೆ ಹಡಗ್ಲಾಗ ಇರ್ತಾರೆ ಇವ್ರು ಕೈಯನ್ ಗಾಡಿ ಅಲ್ರಿ 2 ತಾಸ್ನಾಗ ಹೋಗ್ಬಿಡ್ತಾರೆ ಬಸ್ ಈಗ ಆತಂದ್ರೆ ಲೇಟ್ ಆಕತಿ ನವಾಜ್ ಯಾಕ ಬುರ್ಕಮ್ಮ ಅಡಿಕೆ ಲೆಕ್ಕ ಹಾಂ ಹೋಗಿ ಬಾ ಸ್ಪೆಷಲ್ ಆಗಿ ನಿನಗೆ ಒಟ್ಟು ಎಲ್ಲರಿಗೆ ತಿನ್ನಾಕ ನಾವು ಬೇಕು ಎಷ್ಟಲ್ಲಿ ಬಂದನ ಯಾರು ಹ್ಞೂ ಅವರು ಹೊಂಟಾರಿಪ್ಪ ಈಗ ನಿಮ್ಮ ಚಾಚಾರ ಮತ್ತು ಇನ್ನೊಬ್ರು ಮುಂದಗಾರ ನಿಮ್ಮ ಚಾಚಾರ ನಮ್ಮ ಕಾಕಾರ ಹ್ಞೂ ಹ್ಞೂ ಕಾಕಾರ ಡಿಸೆಂಟಾಗಿ ಚಲೋ ಅದಾರ ನೋಡಕ್ಕೆ ಕೆಂಪು ಅದಾರ ಅವ್ರೆ ನಮ್ಮ ಬಂದ ಥಂಡಿ ಮಾತ್ರ ಸಿಕ್ಕಾಪಟ್ಟೆ ಐತಿ ಥಂಡಿ ಭಾಳ ಐತ್ರಿ ನೀವು ಯಾವ್ದಾದ್ರು ಗ್ಲಾಸ್ ಹಾಕೊಂಬಿಡ್ರಿ ಗ್ಲಾಸ್ ಹಾಕೊಂಡ್ರೆ ಬೆಚ್ಚಗಿರ್ತೀವಿ ನೀವು ಒಂದು 2 3 4 5 6 ಸುಮ್ಮನೆ ಇರೋಣ ಭಾಳ ಮಂದಿ ಇಲ್ಲ 8 ಜನ ಆರಾಮ ಇವರೆಲ್ಲ ಚಾಚಾರ ನಿಮ್ಮ ಚಾಚರ್ ಹೋಗ್ಯಾರ ಮತ್ತೆ ಮುಂದೆ ಅವ್ರೆ ಬಸ್ಸಿಗೆ ಇಲ್ಲ ಹೇಳಕ್ಕೆ ಬರಂಗಿಲ್ಲ ಯಾಕಂದ್ರೆ ಅವ್ರು ಇದು ಮಾಡತ್ತಾರೆ ಅರ್ಜೆಂಟ್ ಕಾಕಾರ ಕಾಣತ್ತಿಲ್ಲ ಅವರು ಕಾಣತ್ತಿಲ್ಲ ನೋಡಿ ಅರ್ಧ ಪೂರ ಸಾಮಾನು ಅದಾವ ಈಗ ಬಟ್ಟೆ ಗಿಟ್ಟಿ ಎಲ್ಲ ಆದ್ರೆ ಕುಂದ್ರಾಕಿ ನಿಮಗೆ ಆರಾಮ ಐತಿ ಆರಾಮಿಲ್ಲಂದ್ರೂ ಆರಾಮ್ ಮಾಡ್ಕೊಂಬಿಡ್ರಿ ಆರಾಮಿಲ್ಲಂದ್ರೂ ಆರಾಮ್ ಮಾಡ್ಕೊಂಬಿಡ್ರಿ ಇಷ್ಟ ನಾವು ಇಷ್ಟ ಇಲ್ಲ ಮುಂದೆ
ಕ್ಲಾಸಲ್ಲಿ ಹಾಕೊಂಬಿಡ್ರಿ. ಟೈಮ್ ನೋಡ್ರಿ ಇವಾಗ 10:00 ಆತ್ರಿಪ್ಪ. ನಮ್ಮ ಚಾಚಾರು ಹೋದ್ರಿ, ನಾವು ಬಾಬರ್ ಮನ್ಯಾಗ ಆಮೇಲೆ ಚಾಚಾರ ಮನ್ಯಾಗ ಕುಂತು ಬಂದು ಮಕ್ಕಳಾಗತ್ತೀವಿ ನೋಡ್ರಿ. ಸಾನೆ ಎಲ್ಲ ಹಾಸ್ಯಾಡ್ರಿ. ತಮ್ಮನ ನೋಡ್ರಿ ಫುಲ್ ಪ್ಯಾಕಿಂಗ್ ಆಗ್ಬಿಟ್ಟಾಳ್ರಿ ಥಂಡಿಗೆ. ನಿಮ್ಮ ಚಾಚಾರ್ ಸುಮ್ಮನೆ ಮನೆ ಬಿಟ್ಬೇಕಂದ್ರೆ ಹೋಗಿ ಹಾಂ 1 ಆಕತ್ ನೋಡಿ ಟೈಮ್. ಹೌದ್ರಿ, ಅದಕ್ಕೆ ಗಾಡಿ ಐತಂತ ಹೇಳಿ. ಹಂಗೆ ನೋಡಿದ್ರೆ ರಾತ್ರಿ ಟ್ರಾಫಿಕ್ ಇರಂಗಿಲ್ಲ, ಹ್ಞೂ ಗಾಡಿ ಫಾಸ್ಟ್ ಹೋಗೈತಿ. ಆದ್ರೂ ಹೋಗಿ ಮುಟ್ಬೇಕಂತ ಹೇಳಿದ್ರೆ ಮಿನಿಮಮ್ 2 ತಾಸು ಬೇಕು. ನಾವು ಎಲ್ಲ ಗ್ಲಾಸ್ ಹಾಕ್ಯಂದು ಕುಂದ್ರಿಪ್ಪ, ಥಂಡಿ ಭಾಳ ಐತಿ, ಎಲ್ಲ ಹುಷಾರ ತೊಗೊಂಡು ಹೋಗ್ರಿ ಅಂತೇಳಿ ಹೋದ್ರಿ. ಮಕ್ಕಳನ್ರಿ ನಾವು ಮಕ್ಕಳನ್ರಿ ಬೇಡ ನೀ ಜಾಗರಣೆ ಮಾಡಕ್ಕಿಲ್ಲ. ಸಾನಿ ಮಕ್ಕೊಂದಾಗ್ಬಿಟ್ರ ನೋಡು ಆಗ್ಲೇ. ಮಕ್ಕೊಂದಿಲ್ಲಕಿ ಹಾಂ ಆಕಿ ಫೋನ್ ಇರ್ತಾವ, ಫೋನ್ ಅದ ಅದು ಕ್ಯಾನ್ ಫೋನ್